ಕನ್ನಡ ಪರೀಕ್ಷೆಗೆ 56 ಜನ ಗೈರು. ಕಾರಣ ಏನು ಬಿಇಒ ಸಾಹೇಬ್ರೆ? ಕನ್ನಡ ಭಾಷೆಯ ಪ್ರಥಮ ಪರೀಕ್ಷೆಗೆ ಬರೋಬ್ಬರಿ 56 ಜನ ವಿದ್ಯಾರ್ಥಿಗಳು ಗೈರಾಗಿದ್ದು ಏಕೆ? ಬಿಇಒ ಸಾಹೇಬ್ರೆ ಉತ್ತರ ನೀಡಿ. ಕನ್ನಡ ಭಾಷೆಯ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಗಳಿಗೆ 56 ಜನ ವಿದ್ಯಾರ್ಥಿಗಳು ಬರದಿರಲು ಕಾರಣ ತಿಳಿಸಿ ಬಿಇಒ ಸಾಹೇಬ್ರೆ. ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 21 ಶುಕ್ರವಾರ ನಡೆದ ಪ್ರಥಮ ಭಾಷೆಯ ಕನ್ನಡ ಪರೀಕ್ಷೆಗೆ ಬರೋಬ್ಬರಿ 56 ಜನ ವಿದ್ಯಾರ್ಥಿಗಳು ಗೈರಾಗಿದ್ದು ಏಕೆ? ಕೊರಟಗೆರೆ ತಾಲೂಕಿನ 9 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿರುವ ಕನ್ನಡ ಭಾಷೆಯ ಪರೀಕ್ಷೆಗೆ ಗೈರಾದ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದರೆ ಅಥವಾ ಇಲ್ಲವೇ? 56 ಜನ ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆಗೆ ಗೈರಾದ ಕಾರಣ ಕೇಳಿದ್ರೆ ಕೊರಟಗೆರೆಯ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ನೀಡದಿರಲು ಕಾರಣವೇನು? 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 9 ಪರೀಕ್ಷಾ ಕೇಂದ್ರಗಳಲ್ಲಿ 2197 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿದ್ದಾರೆ. ಆದರೆ 56 ಮಕ್ಕಳು ಗೈರಾಗಲು ಕಾರಣವೇ ಗೊತ್ತಿಲ್ಲವಂತೆ ಶಿಕ್ಷಣ ಇಲಾಖೆಗೆ. ಪರೀಕ್ಷೆಗೆ ಗೈರಾದ 56 ವಿದ್ಯಾರ್ಥಿಗಳಲ್ಲಿ ಖಾಸಗಿ ಅಭ್ಯರ್ಥಿಗಳೆಷ್ಟು, ರಿಪೀಟರ್ಸ್ ಎಷ್ಟು ಜನ ಅಂತ ಪ್ರಸ್ತುತ ಶಾಲೆಗೆ ಬಂದು ನೋಂದಣಿ ಕಾರ್ಡು ಪಡೆದು ಪರೀಕ್ಷೆಗೆ ಎಷ್ಟು ಜನ ಬಂದಿಲ್ಲ, ಏಕೆ ಬಂದಿಲ್ಲ ಎಂಬುದರ ಕಾರಣ ಹುಡುಕುವ ಪ್ರಯತ್ನವನ್ನೇ ಮಾಡದ ಶಿಕ್ಷಣ ಇಲಾಖೆ. ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಪ್ರೌಢಶಾಲೆ, ತುಂಬಾಡಿಯ ಶಿವಾನಂದ ಪ್ರೌಢಶಾಲೆ, ತೋವಿನಕೆರೆಯ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆ, ಎರಕಸಂದ್ರ ಕಾಲೋನಿಯ ಕೆಪಿಎಸ್ ಶಾಲೆ, ಬಸವೇಶ್ವರ ಕೇಂದ್ರೀಯ ಕಾಲೇಜು, ಮಹಾಲಕ್ಷ್ಮಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಹೊಳವನಹಳ್ಳಿ ಕೆಪಿಎಸ್ ಮತ್ತು ಅಕ್ಕಿರಾಂಪುರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವ ಪರೀಕ್ಷೆ. ಕನ್ನಡ ಪರೀಕ್ಷೆಗೆ ಗೈರಾದ ವಿದ್ಯಾರ್ಥಿಗಳ ಮಾಹಿತಿ ಕಲೆ ಹಾಕಿ ಅವರನ್ನ ಸೋಮವಾರ ನಡೆಯುವ ಗಣಿತ ಪರೀಕ್ಷೆಗೆ ಮತ್ತೆ ಕರೆಸುತ್ತಾರಾ ಶಿಕ್ಷಣ ಇಲಾಖೆ, ಅಥವಾ ನಮಗೂ ಗೈರಾದವರಿಗೂ ಸಂಬಂಧವೇ ಇಲ್ಲವೆಂದು ಸುಮ್ಮನಾಗ್ತಾರಾ? ಕಾದು ನೋಡಬೇಕಾಗಿದೆ.